ಫೈಂಡ್ ಝೆಡ್ ಇನ್ವರ್ಸ್ ಟ್ರಾನ್ಸ್ಫಾರ್ಮ್ ಆಫ್ 8z ಮೈನಸ್ ಝೆಡ್ ಕ್ಯೂಬ್ ಬೈ 4 ಮೈನಸ್ ಝೆಡ್ ಹೋಲ್ ಕ್ಯೂಬ್. ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಇದನ್ನ ಯು ಬಾರ್ ಆಫ್ ಝೆಡ್ ಅಂತ ತಗೊಳ್ಳಿ. ಏನಂತ ತಗೋತೀರಾ ಹೇಳಿ? ಯು ಬಾರ್ ಆಫ್ ಝೆಡ್ ಏನು? 8z ಮೈನಸ್ ಝೆಡ್ ಕ್ಯೂಬ್ ಡಿವೈಡೆಡ್ ಬೈ 4 ಮೈನಸ್ ಝೆಡ್ ಹೋಲ್ ಕ್ಯೂಬ್. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ 4 ಮೈನಸ್ ಝೆಡ್ ಹೋಲ್ ಕ್ಯೂಬ್ ಅಂದರೆ ಇದನ್ನ ಆಲ್ಟ್ರ್ ಮಾಡಿದ್ರೆ ಯಾವ ಥರ ಮಾಡ್ಬೋದು ಅಂದರೆ, ಈಗ ಮೈನಸ್ ಕಾಮನ್ ತಗೋತೀರಾ ಅಂದ್ಕೊಳ್ಳಿ ಒಳಗಡೆ, ಅವಾಗೇನಾಗುತ್ತೆ +4 ಇರೋದು ಏನಾಗುತ್ತೆ, -4 ಇರೋದು +4 ಹೋಲ್ ಕ್ಯೂಬ್. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ -1 ಹೋಲ್ ಕ್ಯೂಬ್ -4 + z ಹೋಲ್ ಕ್ಯೂಬ್. -1 ಹೋಲ್ ಕ್ಯೂಬ್ ಅಂದ್ರೇನು? -1. ಈ -4 + z ಅಂದರು ಅಂದರೆ z - 4 ಹೋಲ್ ಕ್ಯೂಬ್ ಅಂದರು ಒಂದೇ. ಈಗ 8z ಮೈನಸ್ ಏನಿದೆ, z ಕ್ಯೂಬ್ ಇದೆ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಮೈನಸ್ನ ಕಾಮನ್ ತಗೊಂಡ್ರೆ ಏನಾಗುತ್ತೆ, ಇದು -8z ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಅಥವಾ ಮೈನಸ್ ಆಫ್ ಇದನ್ನ ಏನಂತ ಬರಿಬೋದು, z ಕ್ಯೂಬ್ ಮೈನಸ್ 8z. ಅಂದರೆ ಇಲ್ಲೇನಿಲ್ಲ, ನೀವೇನು ಮಾಡಿ, ಇದು ಡಿವೈಡ್ ಮಾಡಿದ್ರೆ ಮೈನಸ್ ಮೈನಸ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಅಂದರೆ ಇದನ್ನ ಡೈರೆಕ್ಟಾಗಿ ಏನು ಮಾಡಿ ಅಂದರೆ 8z ಮೈನಸ್ ಝೆಡ್ ಕ್ಯೂಬ್ನ z ಕ್ಯೂಬ್ ಮೈನಸ್ 8z ಬರ್ಕೊಳ್ಳಿ. 4 ಮೈನಸ್ ಝೆಡ್ನ 4 ಹೋಲ್ ಕ್ಯೂಬ್ ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಈ ಥರ ರೀಅರೇಂಜ್ ಮಾಡಿ ಬರ್ಕೋಬೇಕು. ಕ್ವಶನಲ್ಲಿ ಈ ಥರ ಡೈರೆಕ್ಟ್ ಕೊಟ್ಟರೆ ಏನು ಬರೆಯೋದು ಬೇಕಾಗಿಲ್ಲ. ಕೊಟ್ಟಿಲ್ಲ ಅಂದರೆ ಈ ಥರ ಆಲ್ಟ್ರ್ ಮಾಡಿ ಬರಿಬೇಕು. ಅಂದರೆ 8z ಮೈನಸ್ ಝೆಡ್ ಕ್ಯೂಬ್ ಬೈ 4 ಮೈನಸ್ ಝೆಡ್ ಹೋಲ್ ಕ್ಯೂಬ್ನ ಯಾವ ಥರ ಬರೀತೀರಾ, z ಕ್ಯೂಬ್ ಮೈನಸ್ 8z ಡಿವೈಡ್ ಬೈ z ಮೈನಸ್ 4 ಹೋಲ್ ಕ್ಯೂಬ್. ಅರ್ಥ ಆಗ್ತಿದೆಯಲ್ವಾ? ಇದು ಅಳಿಸ್ಬಿಡ್ತೀನಿ, ಇದೇನು ಬೇಕಾಗಿಲ್ಲ. ಈಗ ಇಲ್ಲಿ ಈ ಪ್ರಾಬ್ಲಮ್ ಮಾಡೋಕ್ಕೆ ಫಸ್ಟು ಲೆಟ್ ಏನು ಹೇಳಿ, ಇದನ್ನ ತಗೋಬೇಕು ನೀವು. ಹೇಳಿ z ಕ್ಯೂಬ್ ಮೈನಸ್ 8z ಡಿವೈಡೆಡ್ ಬೈ ಏನು, ಹೇಳ್ಕೊಡ್ತೀನಿ ಒಂದು ನಿಮಿಷ. ಇಲ್ಲಿ ನೋಡಿ 8z ಮೈನಸ್ ಝೆಡ್ ಕ್ಯೂಬು, ಇಲ್ಲಿ 4 ಮೈನಸ್ ಝೆಡ್ ಹೋಲ್ ಕ್ಯೂಬ್ ಇದೆಯಲ್ವಾ, ಇದನ್ನ ಉಲ್ಟಾ ಬರೀಬೇಕು. ಅಂದರೆ ಇದನ್ನ ಉಲ್ಟಾ ಬರೀಬೇಕು. ಇದರಲ್ಲಿ ಮೈನಸ್ ಕಾಮನ್ ತೊಗೊಂಡ್ರೆ, ಇದರಲ್ಲಿ ಮೈನಸ್ ಕಾಮನ್ ತೊಗೊಂಡ್ರೆ ಕ್ಯಾನ್ಸಲ್ ಆಗಿ ಇದಾಗ್ಬಿಡುತ್ತೆ. ಜ್ಞಾಪಕ ಇಟ್ಕೊಳ್ಳಿ. ಇದನ್ನ ಈ ಥರ ಬರೀರಿ ಅಷ್ಟೇ. ಇಲ್ಲಿ 4 ಮೈನಸ್ ಝೆಡ್ನ ನಾನೇನು ಬರ್ದಿದ್ದೀನಿ, ಅದಕ್ಕೆ 8z ಮೈನಸ್ ಝೆಡ್ ಕ್ಯೂಬ್ನ ಏನಂತ ಬರೀಬೇಕು, -8z. ಅರ್ಥ ಆಗ್ತಿದೆಯಲ್ವಾ? ಹಾಂ, ಅಂದರೆ ಉಲ್ಟಾ ಮಾಡ್ಕೋಬೇಕು. ನೆಕ್ಸ್ಟು ಇದನ್ನ ಕನ್ಸಿಡರ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಫಸ್ಟ್ ಇಲ್ಲಿ ಏನಿದೆ, ಹೋಲ್ ಕ್ಯೂಬ್ ಇದೆ. ಪಾರ್ಷಿಯಲ್ ಫ್ರ್ಯಾಕ್ಷನಲ್ಲಿ ಹೆಂಗೆ ಅಂದರೆ, ಹೋಲ್ ಕ್ಯೂಬ್ ಇದ್ದರೆ ಫಸ್ಟು z ಮೈನಸ್ 4 ಬರ್ಕೋಬೇಕು. ಏನು ಬರ್ಕೋಬೇಕು, ಅರ್ಥ ಆಗ್ತಿದೆಯಲ್ವಾ? ಆಮೇಲೆ z ಮೈನಸ್ 4 ಹೋಲ್ ಸ್ಕ್ವೇರ್ ಬರ್ಕೋಬೇಕು. ಆಮೇಲೆ z ಮೈನಸ್ 4 ಹೋಲ್ ಕ್ಯೂಬ್ ಬರ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ಇದು ರೂಲು ಪಾರ್ಷಿಯಲ್ ಫ್ರ್ಯಾಕ್ಷನ್ಗೆ. ಅರ್ಥ ಆಗ್ತಿದೆಯಲ್ವ? z ಮೈನಸ್ 4 ಹೋಲ್ ಸ್ಕ್ವೇರ್ ಇದ್ದರೆ z ಮೈನಸ್ 4 ಹೋಲ್ ಸ್ಕ್ವೇರ್. ಈಗ z ಟ್ರಾನ್ಸ್ಫಾರ್ಮಲ್ಲಿ ಹೆಂಗೆ ಅಂದರೆ, ಇನ್ವರ್ಸಲ್ಲಿ ಕೆಳಗಡೆ z ಮೈನಸ್ ಕೆ ಇದ್ದರೆ, ಇಫ್ ಡಿನಾಮಿನೇಟರ್ ಈಸ್ z ಮೈನಸ್ ಕೆ, ನ್ಯೂಮರೇಟರ್ ಏನಿರಬೇಕು, AZ. ಏನಿರಬೇಕು, AZ. ಅರ್ಥ ಆಗ್ತಿದೆಯಲ್ವಾ? ಇಫ್ ಡಿನಾಮಿನೇಟರ್ ಈಸ್ z ಮೈನಸ್ ಕೆ ಹೋಲ್ ಸ್ಕ್ವೇರ್, ದೆನ್ ನ್ಯೂಮರೇಟರ್ ಏನಿರಬೇಕು, KZ ಇರಬೇಕು. ಏನಿರಬೇಕು, KZ. ಜ್ಞಾಪಕ ಇಟ್ಕೊಳ್ಳಿ. ಇದು ಬರೀ z ಅಂತ ಬರೀತೀನಿ, ABC ಆಮೇಲೆ ಸೇರಿಸ್ಕೊಬಿಡೋಣ. ನ್ಯೂಮರೇಟರ್ ಏನಿರಬೇಕು, KZ. ಜ್ಞಾಪಕ ಇಟ್ಕೊಳ್ಳಿ. ಹೋಲ್ ಸ್ಕ್ವೇರ್ ಇದ್ದರೆ ನೀವು ಬರೀ z ಬರೆಯೋಂಗಿಲ್ಲ. ಏನು ಬರೀಬೇಕು, KZ ಬರೀಬೇಕು. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟು ಹೋಲ್ ಕ್ಯೂಬ್ ಇದ್ದರೆ ಏನು ಬರೀಬೇಕು, z ಮೈನಸ್ ಕೆ ಹೋಲ್ ಕ್ಯೂಬ್ ಇದ್ದರೆ ನ್ಯೂಮರೇಟರ್ ಏನು ಬರೀಬೇಕು ಯೋಚನೆ ಮಾಡಿ. ಜ್ಞಾಪಕ ಇಟ್ಕೊಳ್ಳಿ. KZ ಸ್ಕ್ವೇರ್ ಹೇಳಿ, K ಪ್ಲಸ್ K ಸ್ಕ್ವೇರ್ Z. ಇದು ನೆನಪಿಟ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಇದು ಯಾವ ಫಾರ್ಮಲ್ಲಿದೆ, z ಮೈನಸ್ ಕೆ ಇದ್ದರೆ ಮೇಲ್ಗಡೆ ಏನು ಬರೀಬೇಕು, Z. ಅರ್ಥ ಆಗ್ತಿದೆಯಲ್ವಾ?
ಝೆಡ್ ಮೈನಸ್ ಕೆ ಹೋಲ್ ಸ್ಕ್ವೇರ್ ಇದ್ದರೆ ಕೆ ಝೆಡ್ಡು. ಇಲ್ಲಿ ಕೆ ಅಂದರೆ ಏನು? 4. ಕೆ ಇರೋ ಕಡೆ 4 ಹಾಕ್ಕೊಳ್ಳಿ. ಇಲ್ಲೇನು ಬರುತ್ತೆ? 4z. ನೆಕ್ಸ್ಟು ಹೋಲ್ ಕ್ಯೂಬ್ ಇದ್ದರೆ ಅಲ್ಲಲ್ಲ, ಝೆಡ್ ಮೈನಸ್ ಕೆ ಹೋಲ್ ಕ್ಯೂಬ್ ಇದ್ರೆ ಇದೆ ತಾನೆ. ಕೆ ಝೆಡ್ ಅಂದರೆ ಕೆ ಝೆಡ್ ಸ್ಕ್ವೇರ್ ಅಂದರೆ ಕೆ ಅಂದ್ರೇನು? 4z ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಅಂದರೆ 16z. ನ್ಯೂಮರೇಟ್ರಿ ಈ ಥರ ಇರಬೇಕು. ಅರ್ಥ ಆಗ್ತಿದೆಯಲ್ವಾ? ಝೆಡ್ ಮೈನಸ್ ಕೆ ಇದ್ದರೆ ಬರೀ ಝೆಡ್ಡು, ಝೆಡ್ ಮೈನಸ್ ಕೆ ಹೋಲ್ ಸ್ಕ್ವೇರ್ ಇದ್ದರೆ ಕೆ ಝೆಡ್ಡು, ಝೆಡ್ ಮೈನಸ್ ಕೆ ಹೋಲ್ ಕ್ಯೂಬ್ ಇದ್ದರೆ ಕೆ ಝೆಡ್ ಸ್ಕ್ವೇರ್ ಪ್ಲಸ್ ಕೆ ಸ್ಕ್ವೇರ್ ಝೆಡ್ ಇರಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ಇದರಲ್ಲಿ ಏನು ಸೇರಿಸ್ಕೋಬೇಕು? ಎ. ಇಲ್ಲೇನು ಸೇರಿಸ್ಕೋಬೇಕು? ಬಿ. ಇಲ್ಲಿ ಸಿ ಲಾಸ್ಟಲ್ಲಿ ಎ ಬಿ ಸಿ ಬರ್ಕೊಳ್ಳಿ. 3 ಟರ್ಮ್ಸು. ಈಗೇನು ಮಾಡ್ಬೇಕು ಹೇಳಿ? ಮಲ್ಟಿಪ್ಲೈ ಬೈ ಹೋಲ್ ಕ್ಯೂಬ್ ಮಾಡಿದ್ರೆ ಏನಾಗುತ್ತೆ ಹೇಳಿ? ಝೆಡ್ ಕ್ಯೂಬ್ ಮೈನಸ್ 8z. ಇಲ್ಲಿ ಎ ಝೆಡ್ಡು ಝೆಡ್ ಮೈನಸ್ 4 ಹೋಲ್ ಸ್ಕ್ವೇರು. ನೆಕ್ಸ್ಟು ಬಿ 4z. ಹಾಂ, ಝೆಡ್ ಮೈನಸ್ 4, ಯಾಕಂದರೆ ಹೋಲ್ ಕ್ಯೂಬಲ್ಲಿ ಹೋಲ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಇಲ್ಲಿ ಝೆಡ್ ಮೈನಸ್ 4 ಹೋಲ್ ಕ್ಯೂಬ್ ಬೈ ಝೆಡ್ ಮೈನಸ್ 4 ಹೋಲ್ ಕ್ಯೂಬ್ ಅಂದರೆ ಇದು ಹೋಲ್ ಅಂದರೆ ಝೆಡ್ ಮೈನಸ್ 4 ಅಂದರೆ ಝೆಡ್ ಮೈನಸ್ 4 ಹೋಲ್ ಸ್ಕ್ವೇರ್. ಇದರಲ್ಲಿ ಫುಲ್ ಕ್ಯಾನ್ಸಲ್ ಆದರೆ ಉಳಿಯೋದೇನು? 16z. ಕರೆಕ್ಟ್ ಅಲ್ವಾ? ಈಗ ನೋಡಿ, ಇದರಲ್ಲಿ ಝೆಡ್ ಎಲ್ಲದರಲ್ಲೂ ಇದೆ ಅಲ್ವಾ? ಇಲ್ಲಿ ಝೆಡ್ನಿಂದ ಡಿವೈಡ್ ಮಾಡಿಬಿಡಿ ಪ್ರತಿ ಒಂದು ಟರ್ಮು. ಇಲ್ಲಿ ಎಷ್ಟು ಟರ್ಮ್ ಇದೆ ಟೋಟಲ್ ಹೇಳಿ? ಇಲ್ಲಿ 2 ಇದೆ, 1 2. ರೈಟಲ್ಲಿ 1 2 3. ಎಲ್ಲದರಲ್ಲೂ ಝೆಡ್ನ ಡಿವೈಡ್ ಮಾಡಿಬಿಡಿ. ಅರ್ಥ ಆಗ್ತಿದೆಯಲ್ವಾ? ಹೇಳಿ, ಝೆಡ್ನ ಡಿವೈಡ್ ಮಾಡೋದು ಯಾವ ಥರ ಹೇಳಿ? ಝೆಡ್ ಕ್ಯೂಬ್ ಬೈ ಝೆಡ್ ಅಂದ್ರೇನು? ಝೆಡ್ ಸ್ಕ್ವೇರ್. 8z ಬೈ ಝೆಡ್ ಅಂದರೆ 8. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಝೆಡ್ ಹೋದರೆ ಏನು? ಝೆಡ್ ಮೈನಸ್ 4 ಹೋಲ್ ಸ್ಕ್ವೇರ್. ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು. ಗೊತ್ತಾಗ್ತಿದೆಯಲ್ವಾ? ಡಿವೈಡ್ ಬೈ ಝೆಡ್ ಮಾಡಿದ್ರೆ ಏನಾಗುತ್ತೆ? ಝೆಡ್ ಕ್ಯೂಬ್ ಬೈ ಅಂದರೆ ಝೆಡ್ ಕ್ಯೂಬ್ ಬೈ ಝೆಡ್ ಅಂದರೆ ಏನು? ಝೆಡ್ ಸ್ಕ್ವೇರ್. ಝೆಡ್ ಬೈ ಝೆಡ್ ಅಂದರೆ 8 ಅಷ್ಟೇ. ಇಲ್ಲಿ ಝೆಡ್ ಹೋದರೆ ಝೆಡ್ ಮೈನಸ್ 4 ಹೋಲ್ ಸ್ಕ್ವೇರ್. ಇಲ್ಲಿ ಝೆಡ್ ಹೋದರೆ ಬಿ ಇಂಟು 4z. 4 ತಾನೇ ಉಳಿಯೋದು ಬರೀ. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟು ಇಲ್ಲಿ ಒಳಗಡೆ ಝೆಡ್ನ 2 ಕಡೆನೂ ಮಾಡಬೇಕು. ಒಳಗಡೆ ನೋಡಿ, ಹೊರಗಡೆ ಡಿವೈಡ್ ಮಾಡಿದ್ರೆ ಒಳಗಡೆ ಮಾಡೋಂಗಿಲ್ಲ. ಇಲ್ಲಿ ಹೊರಗಡೆ ಇಲ್ಲ ಝೆಡ್ನ ಡಿವೈಡ್ ಮಾಡೋಕ್ಕೆ. ಏನು ಮಾಡಬೇಕು? ಒಳಗಡೆ ಎರಡಕ್ಕೂ ಮಾಡಬೇಕು. 4z ಸ್ಕ್ವೇರ್ ಬೈ ಝೆಡ್ ಅಂದರೆ 4z, 16z ಬೈ ಝೆಡ್ ಅಂದರೆ 16. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ, ಪುಟ್. ಅರ್ಥ ಆಗ್ತಿದೆಯಲ್ವಾ? ಝೆಡ್ ಈಸ್ ಈಕ್ವಲ್, ಫಸ್ಟ್ ಏನು ಮಾಡಬೇಕು? ಝೆಡ್ ಮೈನಸ್ 4ನ ಏನು ತಗೋಬೇಕು? 0. ಝೆಡ್ ಏನಾಗುತ್ತೆ? 4. ಗೊತ್ತಾಗ್ತಿದೆಯಲ್ವಾ? ಈಗ ಝೆಡ್ನ 4 ತೊಗೊಂಡ್ರೆ ಏನಾಗುತ್ತೆ ಹೇಳಿ? ಇಲ್ಲಿ 4 ಸ್ಕ್ವೇರ್ ಮೈನಸ್ 8 ಈಸ್ ಈಕ್ವಲ್ ಟು 4 ಮೈನಸ್ 4 ಏನಾಗುತ್ತೆ? 0. ಗೊತ್ತಾಗ್ತಿದೆಯಲ್ವಾ? 1 ಮಿನಿಟು. ಈಗ ನೋಡಿ, ಇಲ್ಲಿ ಮತ್ತೆ 4 ಹಾಕಿದ್ರೆ 4 ಮೈನಸ್ 4 0 ಇಂಟು 4 0 ಇಂಟು ಬಿ. ಇಲ್ಲಿ ಸಿ ಇಂಟು 4 ಇಂಟು 4 ಎಷ್ಟು? ಬೇಕಿದ್ರೆ 4 ಇಂಟು 4 ಪ್ಲಸ್ 16. ಈ ಥರನೇ ಬರ್ಕೊಳ್ಳಿ. ಹಾಂ, ಬರಿಬೋದು. ದೇರ್ ಫೋರ್ ಇಲ್ಲಿ ಸಿ ಸಿಗುತ್ತೆ ನಿಮಗೆ. ಇದನ್ನ ಕ್ಯಾಲ್ಸಿಲ್ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಫಸ್ಟ್ ಏನು ಮಾಡಬೇಕು ಹೇಳಿ? 4 ಸ್ಕ್ವೇರ್ ಮೈನಸ್ 8 ಆಲ್ಫಾ ಕ್ಯಾಲ್ಕುಲೇಟ್ 0 ಪ್ಲಸ್ ಸಿ ಬದಲು ಏನು ಹಾಕ್ಕೋಬೇಕು? ಎಕ್ಸು. ಆಲ್ಫಾ ಕ್ಲೋಸ್ ಬ್ರ್ಯಾಕೆಟು. ಆಮೇಲೆ 4 ಇಂಟು 4 ಪ್ಲಸ್ 16 ಕ್ಲೋಸ್ ಬ್ರ್ಯಾಕೆಟು. ಶಿಫ್ಟ್ ಹೊಡೆದು ಕ್ಯಾಲ್ಕುಲೇಟ್ ಹೊಡಿಬೇಕು. 2 ಸತಿ ಈಕ್ವಲ್ ಹೊಡಿಬೇಕು. ಆಮೇಲೆ ಎಸ್ ಡಿ ಹೊಡಿಬೇಕು. ಎಷ್ಟು? 1/4. ಸಿ ಈಸ್ ಈಕ್ವಲ್ ಟು ಏನು? 1/4 ಆಯಿತು. ಈಗ ಝೆಡ್ ಈಸ್ ಈಕ್ವಲ್ ಟು ಝೆಡ್ ಮೈನಸ್ 4 0 ತೊಗೊಂಡ್ವಲ್ಲ, ಮತ್ತೆ ಏನು ತೊಗೋಬೇಕು ಹೇಳಿ?
z-4 ಹೋಲ್ ಸ್ಕ್ವೇರ್ 0 ತೊಗೊಂಡ್ರು ಅಲ್ಲಿ z4 ಬರೋದು, z-4 ಹೋಲ್ ಕ್ಯೂಬ್ 0 ತೊಗೊಂಡ್ರು z4 ಬರೋದು. ಇಲ್ಲೇನು ಮಾಡಬೇಕು, ಈಕ್ವೇಟಿಂಗ್ ಕೋಎಫಿಷಿಯೆಂಟ್ಸ್ ಆಫ್ z² ಅಂತ ತಗೋಬೇಕು. ಏನಂತ ತಗೋಬೇಕು? ಈಕ್ವೇಟಿಂಗ್ ಕೋಎಫಿಷಿಯೆಂಟ್ಸ್ ಆಫ್ z². ಇಲ್ಲಿ ಲಾಜಿಕ್ ಯಾವ ಥರ ಅಂದರೆ ಈಗ ಹೇಳ್ತೀನಿ ನೋಡಿ. ಈಗ 2x² + 3x + 4 ಈಸ್ ಈಕ್ವಲ್ ಟು ax² + bx + c ಅಂತ ಇದ್ದರೆ a ಏನು 2, b ಏನು 3, c ಏನು 4. ಅಂದರೆ ಅರ್ಥ ಗೊತ್ತಾಗ್ತಿದೆಯಲ್ವಾ ನಿಮಗೆ? ಅಂದರೆ x² ಕೋಫಿಷಿಯಂಟು x² ಈಕ್ವಲ್ ಇರಬೇಕು, ಇಲ್ಲಾಂದರೆ ಈಕ್ವಲ್ ಆಗೋಕ್ಕೆ ಈಕ್ವೇಷನ್ನು ಚಾನ್ಸೇ ಇಲ್ಲ. ಅರ್ಥಾತ್ ಎಕ್ಸು ಕೋಫಿಷಿಯಂಟು ಎಕ್ಸ್ ಕೋಫಿಷಿಯಂಟ್ಗೆ ಈಕ್ವಲ್ ಇರಬೇಕು. ಆ ಥರ ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಜಾಸ್ತಿ ತಲೆಗೆ ಇಡ್ಸ್ಕೊಬೇಡಿ, ಇಲ್ಲಿ ಎಕ್ಸ್ ಬದಲು ಝೆಡ್ ಇದೆ ಅಷ್ಟೇ, ಆಯ್ತಲ್ವಾ? ಈಗ ಇಲ್ಲಿ z² ಈ ಈಕ್ವೇಷನಲ್ಲಿ ನೋಡಿ, z² ಇಲ್ಲಿದೆಯಾ? ಫಸ್ಟ್ ಟರ್ಮಲ್ಲಿ ಇದೆಯಾ ಇಲ್ವೋ? ಇಲ್ಲಿ z² ಬೇಕು, ಎಕ್ಸ್ ಬಿಟ್ಬಿಡಿ. ಈಗ ನಾನು ಹೇಳ್ತಾ ಇರೋದು z² ಎಲ್ಲ ಟರ್ಮಲ್ಲೂ ಇದೆಯಾ ಇಲ್ವಾ ನೋಡಿ. ಇದರಲ್ಲಿ ಇದೆಯಾ z²? ಇದ್ರೆ z² ಯಾವುದು ಮಲ್ಟಿಪ್ಲೈ ಆಗಿರೋದು? 1 × z². ಕೋಫಿಷಿಯಂಟ್ ಅಂದರೆ ಕಾನ್ಸ್ಟೆಂಟ್ ಏನು ಮಲ್ಟಿಪ್ಲೈ ಇದೆ ಅದಕ್ಕೆ 1. ಇಲ್ಲಿ z² ಇದೆಯಾ? ಬಿಟ್ಬಿಡಿ. ಆಮೇಲೆ ಇಲ್ಲಿ z² ಬರುತ್ತಾ? z-4 ಹೋಲ್ ಸ್ಕ್ವೇರ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನು ಬರುತ್ತೆ? z² + 4² -2 × z × 4. ಅರ್ಥಾತ್ z² ಬರುತ್ತೆ ಅಲ್ವಾ? z²ಗೆ ಏನು ಮಲ್ಟಿಪ್ಲೈ ಇದೆ? 1. ಇಲ್ಲಿ ಹೊರಗಡೆ a × 1 ಅಂದರೆ a, ಡೈರೆಕ್ಟ್ a ಬರೀರಿ. ಈಕ್ವಲ್ ಬರೀಬೇಕು, ಆಮೇಲೆ ಏನು a. ಅರ್ಥ ಆಗ್ತಿದೆಯಲ್ವಾ? ಈಗ ಮತ್ತೆ z² ಇಲ್ಲಿದೆಯಾ? ಇಲ್ಲ, ಬರೋದೇ ಇಲ್ಲ, ಚಾನ್ಸೇ ಇಲ್ಲ. ಇಲ್ಲಿ ಬರಲ್ಲ. ದೇರ್ಫೋರ್ a = ಏನು 1. ಅರ್ಥ ಆಗ್ತಿದೆಯಲ್ವಾ? ಹಾಂ, z² ತಗೋಬೇಕು. ಹಾಂ, ಈಗ ಏನು ಮಾಡಬೇಕು ನೆಕ್ಸ್ಟ್ ಅಂದರೆ ನಾವು ಈಕ್ವೇಷನ್ ಬಿಕಮ್ಸ್ ಅಂತ ಬರ್ಕೊಳ್ಳಿ. ಹೇಳಿ, ನಾವು ಹೇಳಿ ಏನಾಗುತ್ತೆ? z² 8 ಈಸ್ ಈಕ್ವಲ್ ಟು a ಏನು? ಈ ಪ್ರೊಸೀಜರ್ ಯಾವಾಗ ಫಾಲೋ ಮಾಡಬೇಕು? ಹೋಲ್ ಕ್ಯೂಬ್ ಬಂತಾಗ. ಅರ್ಥ ಆಗ್ತಿದೆಯಲ್ವಾ? a ಜಾಗದಲ್ಲಿ 1 ಹಾಕಿ, ಏನಾಗುತ್ತೆ? 1 × z-4 ಹೋಲ್ ಸ್ಕ್ವೇರ್. b ಹಂಗೆ ಇರಲಿ, ಪ್ಲಸ್ ಹೇಳಿ b × 4 × z-4. c ಅಂದ್ರೇನು? 1/4 × 4z + 16. ಈಗ ಏನನ್ನ ಫೈಂಡ್ ಮಾಡಬೇಕು? ಬಿನ ಫೈಂಡ್ ಮಾಡಬೇಕು. ಫೈಂಡ್ ಮಾಡೋಕ್ಕೆ z ಜಾಗದಲ್ಲಿ 0 ಹಾಕ್ಕೋಬೇಕು. ಏನು ಹಾಕ್ಕೋಬೇಕು? 0 ಹಾಕಿದ್ರೆ ಏನಾಗುತ್ತೆ ಹೇಳಿ? ಪುಟ್ z = 0. ಇಲ್ಲಿ 0 ಹಾಕಿದ್ರೆ ಏನಾಗುತ್ತೆ? 0² - 8 ಅಂದರೆ ಈಕ್ವಲ್ ಟು ಇಲ್ಲಿ 0 - 4 ಅಂದರೆ ಏನು? -4 ಹೋಲ್ ಸ್ಕ್ವೇರ್. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಬೇಕಿದ್ರೆ ಬರೆದ್ಬಿಡಿ. ಏನಂತ ಬರೀತೀರಾ ಹೇಳಿ? -0 ಹಾಕೋದಲ್ವಾ? 0² - 8. 1 × ಹೇಳಿ 0 - 4 ಹೋಲ್ ಸ್ಕ್ವೇರ್ ಪ್ಲಸ್ b × ಹೇಳಿ 4 × 0 - 4 ಪ್ಲಸ್ 1/4 × 4 × 0 + 16. ಇಲ್ಲಿ ಏನು ಮಾಡಿದ್ದೀನಿ ಹೇಳಿ? ಎಲ್ಲೆಲ್ಲಿ z ಇದೆ ಅಲ್ಲಿ 0 ಹಾಕಿದ್ದೀನಿ ಅಷ್ಟೇ. ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡ್ಕೋಬಿಡಿ. ಸೇಮ್ ಹೆಂಗಿದೆ ಹಂಗೆ. ಗೊತ್ತಾಗ್ತಿದೆಯಲ್ವಾ? ಕ್ಯಾಲ್ಸಿಲ್ ಟೈಪ್ ಮಾಡಿದ್ರೆ ಏನಾಗುತ್ತೆ? ಈಗ ನೋಡಿ, 0² - 8 ಆಲ್ಫಾ ಕ್ಯಾಲ್ಕುಲೇಟ್ 1 × 0 - 4 ಹೋಲ್ ಸ್ಕ್ವೇರ್ ಪ್ಲಸ್ b ಬದಲು ಏನು ಹಾಕ್ಕೋಬೇಕು? ಎಕ್ಸು 4 × 0 - 4 ಪ್ಲಸ್ 1/4 × 4 × 0 + 16. ಅದು ಹೆಂಗಿದೆ ಹಂಗೆ ಟೈಪ್ ಮಾಡಿಬಿಡಿ. 4 × 0 - 4 + 4 + 16 + 1/4 × 4 + 0 + 16 + 1/4 × 4 + 0 + 16 + 1/4 × 4 + 0 + 16 + 1/4 × 4 + 0 + 16 + 1/4 × 4 + 0 + 16 + 1/4 × 4 + 0 + 16 + 1/4 × 4 + 0 + 16 + 1/4 × 4 + 0 + 16 + 1/4 × 4 + 0 + 16 + 1/4 × 4 + 0 + 16 + 1/4 × 4 + 0 + 16 + 1/4 × 4 + 0 + 16 + 1/4 × 4 + 0 + 16 + 1/4 × 4 + 0 + 16 + 1/4 × 4 + 0 + 16 + 1/4
ಬಿ ಜಾಗದಲ್ಲಿ ಏನು ಹಾಕ್ಕೊಳ್ಳಿ, ಎಕ್ಸ್ ಹಾಕ್ಕೊಳ್ಳಿ. ಆಮೇಲೆ ಶಿಫ್ಟು ಕ್ಯಾಲ್ಕುಲೇಟ್ ಹೊಡೀರಿ, ಈಕ್ವಲ್ 2 ಸತಿ ಹೊಡೀರಿ. 1 ಸತಿ ಹೊಡ್ತಿದ್ದೀನಿ, ಇನ್ನೊಂದು ಸತಿ ಹೊಡೀರಿ. ಎಷ್ಟು ಡಿ ಹೊಡೀರಿ, ಏನು ಬಂತು 7/4. ಇಲ್ಲಿ ಬಿ ಸಿಗುತ್ತು. ನಮ್ಮ ಏಮೇನು ಎ ಬಿ ಸಿನ ಫೈಂಡ್ ಮಾಡೋದು. ಫೈಂಡ್ ಮಾಡಿದ್ವಲ್ಲ, ಈಗ ಸಬ್ಸ್ಟಿಟ್ಯೂಟ್ ಮಾಡ್ಬಿಡಿ. ಇದನ್ನ ಅಳಿಸ್ಬಿಡೋಣ, ಇದಿರಲಿ ಮೇಲ್ಗಡೆ, ಸರಿನಾ? ಈಗ ಹೇಳಿ ಏನಾಗುತ್ತೆ. ಹೆನ್ಸ್ ಹೇಳಿ z³ ಮೈನಸ್ 8z ಡಿವೈಡೆಡ್ ಬೈ z-4 ಹೋಲ್ ಕ್ಯೂಬ್ ಈಸ್ ಈಕ್ವಲ್ ಟು ಎ ಅಂದ್ರೇನು 1 ಇಂಟು z ಬೈ -4 ಪ್ಲಸ್ ಬಿ ಅಂದ್ರೇನು 7/4 ಇಂಟು ಹೇಳಿ 4z ಡಿವೈಡೆಡ್ ಬೈ z-4 ಹೋಲ್ ಸ್ಕ್ವೇರ್. ನೆಕ್ಸ್ಟು ಸಿ ಅಂದ್ರೇನು, 1/4 ಇಂಟು ಹೇಳಿ 4z² ಪ್ಲಸ್ 16z ಬೈ z-4 ಹೋಲ್ ಕ್ಯೂಬ್. ಗೊತ್ತಾಗ್ತಿದೆಯಲ್ವಾ? ಇದನ್ನ ಏನಂತ ಬರ್ಕೋಬೇಕು, ಯು ಬಾರ್ ಆಫ್ z. 1 ಆಚೆ ತೊಗೊಂಡ್ರೆ ಉಳಿಯೋದೇನು ಬರೀ -4. ಇಲ್ಲಿ 4ನ ಕ್ಯಾನ್ಸಲ್ ಮಾಡೋಕ್ಕೆ ಹೋಗಬೇಡಿ, ಮಾಡೋಂಗಿಲ್ಲ. 7/4ನ ಹಂಗೆ ಬರ್ಕೊಳ್ಳಿ. 4zನ ಟಚೇ ಮಾಡೋಕ್ಕೆ ಹೋಗಬೇಡಿ. 4z ಬೈ ಹೇಳಿ z-4 ಹೋಲ್ ಸ್ಕ್ವೇರ್. ಆಮೇಲೆ 1/4ನ ಆಚೆ ತೊಗೊಳ್ಳಿ. ಎ ಬಿ ಸಿನ ಸುಮ್ಮನೆ ಹಂಗೆ ಇಟ್ಕೋಬೇಕು, ಮತ್ತೆ ಏನು ಮಲ್ಟಿಪ್ಲೈ ಡಿವೈಡ್ ಏನು ಮಾಡೋಂಗಿಲ್ಲ. ಕ್ಯಾನ್ಸಲ್ ಆದರೆ ಪ್ರಾಬ್ಲಮ್ ಆಗುತ್ತೆ. ಫಾರ್ಮುಲಾ ಅಪ್ಲೈ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹೇಳಿ ಈಗ ಇನ್ವರ್ಸ್ z ಅಪ್ಲೈ ಮಾಡಿ. ಏನು ಅಪ್ಲೈ ಮಾಡಬೇಕು ಹೇಳಿ? ಇನ್ವರ್ಸ್ z ಹಾಕಿದಾಗ ಏನಾಗುತ್ತೆ, ಇನ್ವರ್ಸ್ z ಆಫ್ ಹೇಳಿ z ಬೈ z-4. ನೆಕ್ಸ್ಟು 7/4 z ಇನ್ವರ್ಸ್ ಆಫ್ ಹೇಳಿ 4z ಬೈ z-4 ಹೋಲ್ ಸ್ಕ್ವೇರ್ ಪ್ಲಸ್ ಹೇಳಿ 1/4 ಇಂಟು ಇನ್ವರ್ಸ್ z ಆಫ್ ಹೇಳಿ 4z² ಪ್ಲಸ್ 16z ಬೈ z-4 ಹೋಲ್ ಕ್ಯೂಬ್. ಕರೆಕ್ಟ್ ಅಲ್ವಾ? ನೆಕ್ಸ್ಟು ಈಗ ಫಾರ್ಮುಲೇಸ್ ಗೊತ್ತಿರಬೇಕು ನಿಮಗೆ. ಇನ್ವರ್ಸ್ z ಟ್ರಾನ್ಸ್ಫಾರ್ಮ್ದು ಫಾರ್ಮುಲಾ ಏನು ಹೇಳಿ? z ಇನ್ವರ್ಸ್ ಟ್ರಾನ್ಸ್ಫಾರ್ಮ್ ಆಫ್ z ಬೈ z-k ಅಂದ್ರೇನು? k ಪವರ್ n. z ಇನ್ವರ್ಸ್ ಟ್ರಾನ್ಸ್ಫಾರ್ಮ್ ಆಫ್ kz ಬೈ z-k ಹೋಲ್ ಸ್ಕ್ವೇರ್ ಅಂದ್ರೇನು? n ಇಂಟು k ಪವರ್ n. z ಇನ್ವರ್ಸ್ ಟ್ರಾನ್ಸ್ಫಾರ್ಮ್ ಆಫ್ ಹೇಳಿ kz² ಪ್ಲಸ್ ಹೇಳಿ k² z ಡಿವೈಡೆಡ್ ಬೈ z-k ಹೋಲ್ ಕ್ಯೂಬ್ ಅಂದ್ರೇನು? n² ಇಂಟು k ಪವರ್ n. ನೋಡಿ, ಫಸ್ಟು ಇದಕ್ಕೆ ಇನ್ವರ್ಸ್ z ಟ್ರಾನ್ಸ್ಫಾರ್ಮ್ಗೆ ಫಾರ್ಮುಲಾ UN. ಕರೆಕ್ಟ್ ಅಲ್ವಾ? ಇದಕ್ಕೆ ಯಾವ ಫಾರ್ಮುಲಾ ಆಗುತ್ತೆ? ಇದಾಗುತ್ತೆ. ಕೆ ಜಾಗದಲ್ಲಿ ಏನಿದೆ? 4 ಇದೆ. 4 ಪವರ್ n. 7/4 ಹಂಗೆ ಇಟ್ಕೊಳ್ಳಿ. ಇದು ಯಾವ ರಿಲೇಟೆಡ್ ಇದೆ? ಈ ರಿಲೇಟೆಡ್ ಇದೆ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಕೆ ಜಾಗದಲ್ಲಿ ಏನಿದೆ? 4 ಇದೆ. n ಇಂಟು 4 ಪವರ್ n. ನೆಕ್ಸ್ಟು ಪ್ಲಸ್ 1/4 ಇದಕ್ಕೆ ಇಲ್ಲಿ n² ಇಂಟು k ಪವರ್ n. ಹೇಳಿ n² ಇಂಟು k ಅಂದ್ರೇನು? 4 ಪವರ್ n. ಇಷ್ಟೇ ಆನ್ಸರ್. ಗೊತ್ತಾಗ್ತಿದೆಯಲ್ವಾ? ನೋಡ್ಕೊಂಡು ಮಾಡಬೇಕು. ಇದನ್ನ ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಇದು ಕ್ವಶನ್ನು z³ ಮೈನಸ್ 8z ಬೈ z-4 ಹೋಲ್ ಕ್ಯೂಬ್. ಫಸ್ಟ್ z-4 ಆಮೇಲೆ z-4 ಹೋಲ್ ಸ್ಕ್ವೇರ್ z-4 ಹೋಲ್ ಕ್ಯೂಬ್. ಫಸ್ಟ್ ಇದಕ್ಕೆ z ಬರ್ಕೋಬೇಕು, ಇದಕ್ಕೆ kz 4z, ಇದಕ್ಕೆ kz² ಪ್ಲಸ್ k². ರೀಸನ್ ಏನಕ್ಕೆ ಅಂದರೆ ಇದ್ರದ್ದು ನೋಡಿ ನ್ಯೂಮರೇಟ್ರು z, ಇದಕ್ಕೆ kz, ಇದಕ್ಕೆ kz² ಪ್ಲಸ್ k²z. ಅದಕ್ಕೆ ಸ್ಟಾರ್ಟಿಂಗೇ ಅರೇಂಜ್ ಮಾಡಬೇಕು, ಆ ಥರ ಮಲ್ಟಿಪ್ಲೈವೇ ಮಾಡ್ಕೋಬೇಕು. ಆಮೇಲೆ z³ ಮೈನಸ್ 8z az ಇಂಟು ಹೇಳಿ z-4 ಹೋಲ್ ಸ್ಕ್ವೇರ್. ಇಲ್ಲಿ z-4 ಹೋಲ್ ಸ್ಕ್ವೇರ್ ಕ್ಯಾನ್ಸಲ್ ಆದರೆ b 4z
ಝೆಡ್ ಮೈನಸ್ 4 ಇಲ್ಲಿ ಕ್ಯಾನ್ಸಲ್ ಆದರೆ ನ್ಯೂಮರೇಟ್ರು ಮಾತ್ರ ಉಳಿ. ನೆಕ್ಸ್ಟು ಡಿವೈಡ್ ಬೈ ಝೆಡ್ ಒಂದು ಮಾಡ್ಕೊಳ್ಳಿ. ಹೇಳಿ ಏನಾಗುತ್ತೆ, ಝೆಡ್ ಕ್ಯೂಬ್ ಬೈ ಝೆಡ್ ಅಂದರೆ ಝೆಡ್ ಸ್ಕ್ವೇರು, 8z ಬೈ ಝೆಡ್ ಅಂದರೆ 8, ಝೆಡ್ ಹೋದರೆ ಎ ಇಂಟು ಝೆಡ್ ಮೈನಸ್ 4 ಹೋಲ್ ಸ್ಕ್ವೇರ್, ಬಿ ಇಂಟು ಝೆಡ್ ಹೋದರೆ 4 ಝೆಡ್ ಮೈನಸ್ 4, ಇಲ್ಲಿ ಝೆಡ್ ಹೋದರೆ 4z ಪ್ಲಸ್ 16. ಪುಟ್ ಝೆಡ್ ಈಸ್ ಈಕ್ವಲ್ ಟು 4 ಹಾಕ್ಬಿಟ್ಟು ಕ್ಯಾಲ್ಸಿಯಲ್ ಹೆಂಗಿದೆ ಹಂಗೆ ಹೊಡೀರಿ, ಸಿ ಜಾಗದಲ್ಲಿ ಎಕ್ಸ್ ಹಾಕಿ ಬಂದ್ಬಿಡಿ. ಈಕ್ವೇಟಿಂಗ್ ಕೋಫಿಷಿಯಂಟ್ ಆಫ್ ಝೆಡ್ ಸ್ಕ್ವೇರ್ ತೊಗೊಳ್ಳಿ. ಇಲ್ಲಿ ಝೆಡ್ ಸ್ಕ್ವೇರ್ ಇದೆ ಅದಕ್ಕೆ 1 ಕೋಫಿಷಿಯಂಟ್, ಇಲ್ಲಿ ಇಲ್ಲ ಬಿಟ್ಬಿಡಿ. ಇಲ್ಲಿ ಬರುತ್ತೆ ಎ ಬರ್ಕೊಳ್ಳಿ, ಬೇರೆ ಕಡೆ ಬರಲ್ಲ ಬಿಟ್ಬಿಡಿ. ಎ ಅಂದ್ರೇನು ಈ 1. ನಾವು ಈಕ್ವೇಷನ್ ಬಿಕಮ್ಸ್ ಅಂತ ಬರ್ಕೊಳ್ಳಿ. ಝೆಡ್ ಸ್ಕ್ವೇರ್ ಮೈನಸ್ 8 ಎ ಅಂದ್ರೇನು 1 ಇಂಟು ಹೇಳಿ ಮೈನಸ್ 4 ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಇಂಟು 4 ಝೆಡ್ ಮೈನಸ್ 4 ಪ್ಲಸ್ 1/4 4z ಪ್ಲಸ್ 16. ಪುಟ್ ಝೆಡ್ ಈಸ್ ಈಕ್ವಲ್ ಟು 0 ಹಾಕ್ಬಿಟ್ಟು ಬಿ ಇರೋ ಕಡೆ ಎಕ್ಸ್ ಹಾಕಿ ಬಿ ಬಂದ್ಬಿಡುತ್ತೆ. ಆಮೇಲೆ ಎ ಬಿ ಸಿನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಆಮೇಲೆ ಇನ್ವರ್ಸ್ ಝೆಡ್ ಅಪ್ಲೈ ಮಾಡಿ. ಅಪ್ಲೈ ಮಾಡಿದಾಗ ಇದಕ್ಕೆ ಏನು ಬರೀಬೇಕು, 4 ಪವರ್ ಎನ್ನು, ಇದಕ್ಕೆ ಎನ್ ಇಂಟು 4, ಎಲ್ಲದಕ್ಕೂ 4 ಪವರ್ ಎನ್ ಕಾಮನ್ನು. ಇಲ್ಲಿ ಎನ್ ಬರುತ್ತೆ, ಇಲ್ಲಿ ಎನ್ ಸ್ಕ್ವೇರ್ ಬರುತ್ತೆ ಜೊತೆಗೆ. ಅರ್ಥ ಆಗ್ತಿದೆಯಲ್ವಾ? ಥ್ಯಾಂಕ್ ಯು.